ಫ್ರೆಂಡ್ಸ್, ಮಾರ್ವಲ್ ಆರ್ಟ್ಸ್ ಅಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಜನ ಏನಪ್ಪ ಅಂದರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದ ಒಂದು ಕಟಾಪ್ ಲಿಸ್ಟ್ ಬಗ್ಗೆ ಕಾಯ್ತಾ ಇದ್ದರು. ಅಂಥವ್ರಿಗೆ ಈ ಒಂದು ವಿಡಿಯೋ ಏನಪ್ಪ ಅಂದರೆ ಸುದ್ದಿನೇ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಏನಪ್ಪ ಅಂದರೆ ಜೆಸ್ಕಾಮಿನ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಸೂಚಿತ ಹುದ್ದೆಗಳು ಅಂದರೆ ಕೇವಲ ಇಲ್ಲಿ 44 ಹುದ್ದೆಗಳ ಒಂದು ಕಟಾಫ್ ಏನಪ್ಪ ಅಂದರೆ ಬಿಟ್ಟಿದ್ದಾರೆ. ಇನ್ನೊಂದು ಸಪ್ರೇಟ್ ಬಿಟ್ಟಿದ್ದಾರೆ, ಅದು 155 ಹುದ್ದೆಗಳ ಒಂದು ಕಟಾಫ್ ಆಗಿದೆ. ಅದು ಕೂಡ ಬಂದಿದೆ. ಅದನ್ನು ಕೂಡ ಏನಪ್ಪ ಅಂದರೆ ಈಗ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಜೆಸ್ಕಾಮ್ ಹುದ್ದೆ ಕಟಾಪ್ ಲಿಸ್ಟ್ ಬಗ್ಗೆ ಯಾರ್ಯಾರು ಕಾಯ್ತಾ ಇದ್ರು, ಕಲ್ಯಾಣ ಕರ್ನಾಟಕ ಈ ಒಂದು ಹುದ್ದೆಯ ಕಟಾಪ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಕಿರಿಯ ಫೋರ್ಮ್ಯಾನ್ ಮಿಕ್ಕುಳಿದ ವೃಂದ ವ್ಯಾಪ್ತಿ ಹುದ್ದೆಗಳನ್ನು ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳು ಅದರ ಒಂದು ಕಟಾಪ್ ಬಂದಿದೆ. ಸೊ ಏನಪ್ಪ ಅಂದರೆ ಈ ಒಂದು ವಿಡಿಯೋ ನೀವು ಕೊನೆವರೆಗೂ ನೋಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅದರಲ್ಲೂ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಇಲ್ಲಿ ನಿಮಗೆ ಏನಪ್ಪ ಅಂದರೆ ಈಗ ಹೇಳ್ತಾ ಹೋಗ್ತೀನಿ ನೋಡಿ, ಯಾವ ಕ್ಯಾಟಗರಿಯವರಿಗೆ ಎಷ್ಟು ಒಂದು ಮೆರಿಟ್ ನಿಂತಿದೆ ಮತ್ತು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅವರ ಹೆಸರು ಕೂಡ ಇಲ್ಲಿದೆ, ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ವಿಡಿಯೋ ಏನಪ್ಪ ಅಂದರೆ ಕೊನೆವರೆಗೂ ನೋಡಲೇಬೇಕು. ಈಗ ಇಲ್ಲಿ ನೋಡ್ತಾ ಹೋಗಿ, ದಿನಾಂಕ ಕೂಡ ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ. ಕಲ್ಯಾಣ ಕರ್ನಾಟಕ ಇಲ್ಲಿ ಕಾಣುತ್ತೆ ನೋಡಿ, ದಿನಾಂಕ 14/10/2024. ಹಾಗೆ ಇಲ್ಲಿ 17/10/2025 ಏನಪ್ಪ ಅಂದರೆ ನಿಮ್ಮೊಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಈಗ ಇಲ್ಲಿ ನೋಡ್ತಾ ಹೋಗೋಣ ನೋಡಿ, ಕಟ್ ಆಫ್ ಯಾರ್ದಪ್ಪ ಅಂತಂದರೆ ಕಿರಿಯ ಫೋರ್ಮ್ಯಾನ್ ಹುದ್ದೆಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ರು ಅಂಥವರ ಒಂದು ಮೆರಿಟ್ ಪಟ್ಟಿ ಬಿಡುಗಡೆ ಆಗಿದೆ. ಈಗ ಮೊದಲನೇದಾಗಿ ಬಂದುಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಸೂಚಿತ ಹುದ್ದೆಗಳು ಒಟ್ಟು ಏನಪ್ಪ ಅಂದರೆ 44 ಅಂದರೆ ಇವು ಕೇವಲ ಬ್ಯಾಕ್ಲಾಗ್ ಹುದ್ದೆಗಳು. ಅವು ಏನು ಇನ್ನೂ 155 ಹುದ್ದೆಗಳು ಇವೆ, ಅದನ್ನು ಕೂಡ ಬಿಟ್ಟಿದ್ದಾರೆ. ಅದನ್ನು ನೆಕ್ಸ್ಟ್ ಮಾಡ್ತೀನಿ. ಸೊ ಇಲ್ಲಿ 15+29 ಬ್ಯಾಕ್ಲಾಗ್ ಹುದ್ದೆಗಳು. ಈಗ ಇಲ್ಲಿ ಯಾವ ಕ್ಯಾಟಗರಿಯವರಿಗೆ ಎಷ್ಟು ನಿಂತಿದೆ ಅಂತ ನೋಡ್ತಾ ಹೋದರೆ ನೋಡಿ, 2A ವಿಕಲಚೇತನ ಅಂದರೆ 2A ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳಿಗೆ 3 ಹುದ್ದೆಗಳನ್ನು ಸೂಚಿಸಲಾಗಿತ್ತು. ಆದರೆ ಅದರಲ್ಲಿ ಯಾವ ಅಭ್ಯರ್ಥಿಯೂ ಕೂಡ ಆಯ್ಕೆಯಾಗಿಲ್ಲ ನೋಡಿ. ಅದಕ್ಕೆ ರೀಸನ್ ಕೊಟ್ಟಿದ್ದಾರೆ. ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 3 ಅಭ್ಯರ್ಥಿಗಳ 2A ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ. ಅಂದರೆ ಮುಂದೆ ಇನ್ನೊಮ್ಮೆ ಯಾವಾಗಾದರೂ KPTCL ಹುದ್ದೆಗಳನ್ನು ಏನಪ್ಪ ಅಂದರೆ ಹೊರಡಿಸುವಾಗ ಅವಾಗ ಈ 3 ಹುದ್ದೆಗಳನ್ನು ಸೇರಿಸಿ ಏನಪ್ಪ ಅಂದರೆ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡ್ತಾರೆ. ಹಾಗೆ ಇಲ್ಲಿ 2A ಜನರಲ್ ಅಭ್ಯರ್ಥಿಗಳ ಒಂದು ಕಟಾಫನ್ನು ನೋಡೋದಾದರೆ ನೋಡಿ, 2 ಹುದ್ದೆಗಳನ್ನು ಸೂಚಿಸಲಾಗಿತ್ತು. ಅದರಲ್ಲಿ ಎರಡು ಹುದ್ದೆಗಳಿಗೆ 2 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇವರ ಒಂದು ಶೇಕಡಾವಾರು ಕಟಾಫ್ ನೋಡೋದಾದರೆ 95.68ಕ್ಕೆ ನಿಂತಿದೆ ನೋಡಿ. ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 3 ಹುದ್ದೆಗಳನ್ನು ಬ್ಯಾಕ್ಲಾಗ್ ಇರಿಸಲಾಗಿದೆ. ಇನ್ನೂ ಏನಪ್ಪ ಅಂದರೆ 3 ಹುದ್ದೆಗಳು ಇದರಲ್ಲಿ 3 ಹುದ್ದೆಗಳು ಬಾಕಿ ಉಳಿದಿವೆ. ಇದನ್ನು ಇನ್ನೊಮ್ಮೆ ಏನಪ್ಪ ಅಂದರೆ ಯಾವಾಗಾದರೂ ನೋಟಿಫಿಕೇಶನ್ ಹೊರಡಿಸುವಾಗ ಅವುಗಳನ್ನ ಬಿಡುಗಡೆ ಮಾಡ್ತಾರೆ. ಇಲ್ಲಿ 2A ಗ್ರಾಮೀಣ ಅಂದರೆ 2A ರೂರಲ್ ಅಭ್ಯರ್ಥಿಗಳ ಒಂದು ಕಟಾಫನ್ನು ನೋಡ್ತಾ ಹೋದರೆ ಇಲ್ಲಿ ಇದೆ ನೋಡಿ. 1 ಹುದ್ದೆಯನ್ನು ಮೀಸಲಿಡಲಾಗಿತ್ತು, 1 ಹುದ್ದೆಗೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾರೆ. ಇವರ ಮೆರಿಟ್ ಬಂದುಬಿಟ್ಟು 95.84ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಇವರ ದಿನಾಂಕ ನೋಡಿ, 10/6/2005ರಲ್ಲಿ ಹುಟ್ಟಿರ್ತಕ್ಕಂಥ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ನಂತರ ಇಲ್ಲಿ ನೋಡಿ, 2B ವಿಕಲಚೇತನ ಅಂದರೆ 2B ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳೊಂದು ಕಟಾಫನ್ನು ನೋಡೋದಾದರೆ 1 ಹುದ್ದೆಯನ್ನು ಏನಪ್ಪ ಅಂದರೆ ಮೀಸಲಿಡಲಾಗಿತ್ತು, ಆದರೆ ಯಾವುದೇ ಅಭ್ಯರ್ಥಿನ ಆಯ್ಕೆ ಮಾಡಿಲ್ಲ. ಹಾಗೆ 2B ಸಾಮಾನ್ಯ ಅಂದರೆ 2B ಜನರಲ್ ಅಭ್ಯರ್ಥಿಗಳೊಂದು ಕಟಾಫ್ ನೋಡ್ತಾ ಹೋಗಿ 2 ಹುದ್ದೆಗಳಿಗೆ ಏನಪ್ಪ ಅಂದರೆ 3 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ 94.88ಕ್ಕೆ ಕಟಾಫ್ ನಿಂತಿದೆ. ದಿನಾಂಕ ನೋಡಿ, 1/6/2006ರಲ್ಲಿ ಜನಿಸಿರತಕ್ಕಂಥ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಹಾಗೆಯೇ 3A ವಿಕಲಚೇತನ ಅಂದರೆ 3A ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಒಂದು ಕಟಾಫನ್ನು ನೋಡೋದಾದರೆ 1 ಹುದ್ದೆಯನ್ನು ಮೀಸಲಿಡಲಾಗಿತ್ತು, ಇಲ್ಲಿ ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ. ಹಾಗೆ 3A ಸಾಮಾನ್ಯ ಅಂದರೆ 3A ಜನರಲ್ ಅಭ್ಯರ್ಥಿಗಳಿಗೆ ಇಲ್ಲಿ ಏನಪ್ಪ ಅಂದರೆ ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಇವರ ಒಂದು ಮೆರಿಟ್ ನೋಡೋದಾದರೆ 96.48ಕ್ಕೆ ನಿಂತಿದೆ. ಇವರ ಹುಟ್ಟಿದ ದಿನಾಂಕ ನೋಡಿ 20/11/2005 ಆಗಿರುತ್ತೆ. ಹಾಗೆ ಇಲ್ಲಿ 3A ಗ್ರಾಮೀಣ ಅಂದರೆ 3A ರೂರಲ್ ಅಭ್ಯರ್ಥಿಗಳಿಗೆ ಯಾವುದೇ ಹುದ್ದೆಗಳನ್ನು ಏನಪ್ಪ ಅಂದರೆ ಕನ್ಫರ್ಮ್ ಮಾಡಿರಲಿಕ್ಕಿಲ್ಲ. ಅದಕ್ಕಾಗಿ ಇಲ್ಲಿ ತೆಳಗೆ ಯಾವುದೇ ಅಭ್ಯರ್ಥಿ ಕೂಡ ಆಯ್ಕೆಯಾಗಿಲ್ಲ. ಹಾಗೆ 3B ವಿಕಲಚೇತನ ಅಂದರೆ 3B ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳಿಗೆ 1 ಹುದ್ದೆಯನ್ನು ಖಾಲಿ ಇಡಲಾಗಿತ್ತು, ಆದರೆ ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ. ಹಾಗೆ ಇಲ್ಲಿ ನೋಡಿ, 3B KMS ಅಭ್ಯರ್ಥಿಗಳ ಒಂದು ಕಟಾಫನ್ನು ನೋಡ್ತಾ ಹೋದರೆ 1 ಹುದ್ದೆಗೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾರೆ. ಇವರ ಮೆರಿಟ್ ನೋಡಿ 96.48ಕ್ಕೆ ನಿಂತಿದೆ. ಹಾಗೆ ಇವರ ಹುಟ್ಟಿದ ದಿನಾಂಕ 5/1/2006 ಆಗಿರುತ್ತೆ.
ನಂತರ 11ನೇ ಏನಪ್ಪ ಅಂದರೆ ಇಲ್ಲಿ 3B ಸಾಮಾನ್ಯ ಅಂದರೆ 3B ಜನರಲ್ ಅಭ್ಯರ್ಥಿಗಳು ಏನಪ್ಪ ಅಂದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಕಟ್ ಆಫ್ ನೋಡೋದಾದರೆ 95.84ಗೆ ನಿಂತಿದೆ. ಇವರ ಡೇಟ್ ಆಫ್ ಬರ್ತ್ ನೋಡಿ 11/8/2005ಕ್ಕೆ ಇವರ ಒಂದು ಕಟ್ ಆಫ್ ಏನಪ್ಪ ಅಂದರೆ ಹುಟ್ಟಿದ ದಿನಾಂಕ ಇರುತ್ತೆ. ನಂತರ 3B ಗ್ರಾಮೀಣ ಅಂದರೆ 3B ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಮೆರಿಟ್ ನೋಡಿ 96.16ಕ್ಕೆ ನಿಂತಿದೆ. ಇದರ ನಂತರ ಇಲ್ಲಿ ಇವರ ದಿನಾಂಕನ ನೋಡೋದಾದರೆ 2/6/2005ರಲ್ಲಿ ಇವರು ಜನಿಸಿರ್ತಾರೆ. ನಂತರ ಪ್ರವರ್ಗ 1 ವಿಕಲಚೇತನ ಅಂದರೆ ಕ್ಯಾಟಗರಿ 1 ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಒಂದು ಹುದ್ದೆಗೆ ಯಾವುದೇ ಅಭ್ಯರ್ಥಿನ ಆಯ್ಕೆ ಮಾಡಿಲ್ಲ. ಸೊ ಈಗ ಹಾಗೆ ತೆಳಗಡೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಪ್ರವರ್ಗ 1 ಸಾಮಾನ್ಯ ಅಂದರೆ ಕ್ಯಾಟಗರಿ 1 ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ 2 ಹುದ್ದೆಗಳಿಗೆ 3 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಇವರ ಒಂದು ಮೆರಿಟ್ ನೋಡಿ ಇಲ್ಲಿ ಕಾಣ್ತಿರ್ಬೋದು ನಿಮಗೆ 94.56ಕ್ಕೆ ನಿಂತಿದೆ. ನಂತರ ಇಲ್ಲಿ ಏನಪ್ಪ ಅಂದರೆ 17/1/2005ರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿ ಇವರಾಗಿರ್ತಾರೆ. ನಂತರ ಪ್ರವರ್ಗ 1 ಅಂದರೆ ಗ್ರಾಮೀಣ ಅಂದರೆ ಕ್ಯಾಟಗರಿ 1 ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಇಲ್ಲಿ ಯಾವುದೇ ಹುದ್ದೆಗಳನ್ನು ಕೂಡ ಇಟ್ಟಿರಕ್ಕಿಲ್ಲ, ಯಾವುದೇ ಅಭ್ಯರ್ಥಿಗಳನ್ನು ಕೂಡ ಆಯ್ಕೆಯಾಗಿಲ್ಲ. ನಂತರ ಸಾಮಾನ್ಯ ಮಾಸಾಯಿ ಅಂದರೆ ಜನರಲ್ ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಇಲ್ಲಿ ಕೂಡ ಯಾವುದೇ ಹುದ್ದೆಗಳನ್ನು ಖಾಲಿ ಇಟ್ಟಿರಕ್ಕಿಲ್ಲ, ಇಲ್ಲಿ ಯಾವುದೇ ಅಭ್ಯರ್ಥಿ ಕೂಡ ಏನಪ್ಪ ಅಂದರೆ ಆಯ್ಕೆಯಾಗಿಲ್ಲ. ನಂತರ ನೋಡ್ತಾ ಹೋಗಿ ಸಾಮಾನ್ಯ ವಿಕಲಚೇತನ ಅಂದರೆ ಜನರಲ್ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ 6 ಹುದ್ದೆಗಳಲ್ಲಿ ಕೇವಲ 6 ಹುದ್ದೆಗಳಲ್ಲಿ ಕೇವಲ ಒಬ್ಬ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇವರ ಒಂದು ಮೆರಿಟ್ ನೋಡಿ 82.08ಕ್ಕೆ ನಿಂತಿದೆ. ನಂತರ ಇವರೊಂದು ದಿನಾಂಕ ನೋಡಿ 12/6/2002ರಲ್ಲಿ ಜನಿಸಿರ್ತಾರೆ. ಇಲ್ಲಿ ಏನಪ್ಪ ಅಂದರೆ ಇನ್ನೂ 5 ಹುದ್ದೆಗಳು ಯಾಕೆ ಬಾಕಿ ಇದೆ ಅಂತಂದರೆ ನೋಡಿ, ಮೊದಲನೇದಾಗಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 4 ಹುದ್ದೆಗಳನ್ನು ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 1 ಹುದ್ದೆಯನ್ನು ಬಾಕಿ ಇರಿಸಲಾಗಿದೆ. ಹಾಗೆ ಏನಪ್ಪ ಅಂದರೆ ಸಾಮಾನ್ಯ ಅಂದರೆ ಜನರಲ್